ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ನಮ್ಮ ಜೊತೆಗಿದ್ದಾರೆ. ನಾನು ಮಾತಾಡ್ತೀನಿ. ಸರ್, ಇವಾಗ ಪತ್ರವನ್ನು ಬರೆದಿದ್ದೀರಿ GB ಅಧಿಕಾರಿಗಳ ವಿರುದ್ಧವಾಗಿ. ಏನು ಸಮಸ್ಯೆ ಆಗಿದೆ ಅಂತ ಸರ್? ಈಗ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಸುಮಾರು 100 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ವೈಟ್ ಟಾಪಿಂಗಿಗೆ. ಅದೆಲ್ಲ 50 ಕೋಟಿ ಇಬ್ಬರು ಕಾಂಟ್ರಾಕ್ಟರ್ಗೆ ಅಲಾಟ್ಮೆಂಟ್ ಆಗಿದೆ. 50 ಕೋಟಿ ಮಾಡಿದಂಥ ಕಾಂಟ್ರಾಕ್ಟರು ಈಗ ಆಲ್ರೆಡಿ ವೈಟ್ ಟಾಪಿಂಗ್ ಕಂಪ್ಲೀಟ್ ಮಾಡಿ ಆ ರೋಡು ಇನಾಗ್ರೇಷನ್ ಕೂಡ ಆಗೋಯ್ತು. ಇನ್ನೊಬ್ಬ ಇದಾಯ್ತು ಅಂತ ಯಾರೊಬ್ಬರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಕಂಪ್ಲೀಟ್ ಮಾಡ್ತಾ ಇಲ್ಲ. ಮಲ್ಸಂದ್ರ ಅಂತ ಸಾವಿರಾರು ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥ ಒಂದು ರೋಡು, ಒಂದೇ ಒಂದು ಚಿಕ್ಕ ರೋಡು, 30 ಅಡಿ ರೋಡ್ ಇರ್ತಕ್ಕಂಥದ್ದು ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾನೆ. ಉಪಮುಖ್ಯಮಂತ್ರಿಗಳು ಗಮನ ತಂದಾಗ ಅವರು ಕೂಡ ಹಿದಾಯತ್ಗೆ ವಾರ್ನ್ ಮಾಡಿದ್ರು, ಕೆಲಸ ಮಾಡೋಲ್ಲ, ನೆಕ್ಸ್ಟ್ ಯಾವ ಕೆಲಸನೂ ನಿನಗೆ ಕೊಡಲ್ಲ ಅಂತೇಳಿ. ಮಹೇಶ್ವರ್ ಅವ್ರಿಗೆ ಭೇಟಿ ಮಾಡ್ದೋ, ಆಮೇಲೆ ನಮ್ಮ ಹಿಂದೆ ಇದ್ರಲ್ಲ ಕಮಿಷನರು ತುಷಾರು, ಅವ್ರಿಗೆ ಭೇಟಿ ಮಾಡ್ದೋ, ಎಲ್ಲ ಅಧಿಕಾರಿಗಳಿಗೆ ಭೇಟಿ ಮಾಡಿದೆ. ಆಮೇಲೆ ಇದು ಯಾವುದೂ ಆಗೋದಿಲ್ಲ ಅಂತೇಳಿ ಅಸೆಂಬ್ಲಿಲಿ ಕೂಡ ಚರ್ಚೆ ಮಾಡಿದೆ. ಅಸೆಂಬ್ಲಿಗೂ ಕೂಡ ಉಪಮುಖ್ಯಮಂತ್ರಿಗಳು ಆನ್ಸರ್ ಮಾಡಿದ್ದಾರೆ, 1 ತಿಂಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ. ಆಫೀಸರ್ಸ್ ಮೀಟಿಂಗಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಜೊತೆಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳು ಬಂದಂಥ ಸಮಯದಲ್ಲಿ ಪಾರ್ಕ್ಗೆ ಅವತ್ತು ಕೂಡ ಗಮನಕ್ಕೆ ತಂದಿದ್ದೇನೆ. ಇಷ್ಟೆಲ್ಲ ಗಮನಕ್ಕೆ ತಂದ್ರೂ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ಅಲ್ಲಿ ಆ ಮಲ್ಸಂದ್ರ ಅಪಾರ್ಟ್ಮೆಂಟ್ ನಿವಾಸಿಗಳು ಸರ್ಕಾರನ ಟಾರ್ಗೆಟ್ ಮಾಡ್ತಿದ್ದಾರೆ. ಜೊತೆಗೆ ನಾನು ಶಾಸಕನು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ನಮ್ದೇನು ಇದರಲ್ಲಿ ಇಲ್ಲ, ನಾವು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿದ್ವಿ, ಸರ್ಕಾರನೂ ಹಣ ಬಿಡುಗಡೆ ಮಾಡಿದೆ. ಯಾವನೋ ಒಬ್ಬ ಕಾಂಟ್ರಾಕ್ಟ್ರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಯಾಕೆ ಟಾರ್ಗೆಟ್ ಆಗಬೇಕು, ಶಾಸಕರು ಯಾಕೆ ಟಾರ್ಗೆಟ್ ಆಗಬೇಕು? ಅದಕ್ಕೆ ಅವನು ಕ್ಯಾನ್ಸಲ್ ಮಾಡಿ ಬೇರೆ ಕಾಂಟ್ರಾಕ್ಟ್ರು ಮಾಡಿಸಿ ಈಗ ಬೇರೆ ಕಾಂಟ್ರಾಕ್ಟ್ಗಳೆಲ್ಲ ಕೂಡ 100% ಕಂಪ್ಲೀಟ್ ಮಾಡ್ತಿದ್ದಾರೆ. ಅದನ್ನು ಕೂಡ ಮಾಡಿಸಿ, ನೀವು ಮಾಡದಿರೋ ಪಕ್ಷದಲ್ಲಿ ನಾನು ನಿಮ್ಮ ಮುಂದೆ ಧರಣಿ ಕೂತ್ಕೋತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಬಿಜೆಪಿ ಜೆಡಿಎಸ್ ಶಾಸಕರು ಕೇಳ್ತಾ ಇದ್ದಾರೆ ಅನುದಾನ ಸಿಗ್ತಾ ಇಲ್ಲ ಸರ್ಕಾರದಿಂದ ಅಂತ. ಇಂಥ ಸಂದರ್ಭದಲ್ಲಿ ತಮಗೆ ಅನುದಾನ ಸಿಕ್ಕಿದೆ, ಆದರೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಿದ್ರಿ. ಸಾಮಾನ್ಯವಾಗಿ ನೀವು ಡಿ.ಕೆ ಶಿವಕುಮಾರ್ ಜೊತೆಗೆ ಓಡಾಡ್ತಿದ್ರಿ. ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲೊಂದು ಕಡೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡು ಸರ್ಕಾರದ ಪರವಾಗಿ ನಿಂತ್ಕೊಂಡಿದ್ದೀರಿ, ಕೆಲಸ ಆಗಲಿ ತಮ್ಮ ಕ್ಷೇತ್ರದ ಅಂತ. ನಿಮ್ಮಂಥವ್ರಿಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಸರ್? ಇಲ್ಲ, ವೈಟ್ ಟಾಪಿಂಗು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇನ್ಸ್ಪೆಕ್ಷನ್ ಬಂದಾಗಲೇ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಗಮನಕ್ಕೆ ತಂದಿದ್ದೆ. ವೈಟ್ ಟಾಪಿಂಗ್ ನಂಬರ್ 1 ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಬಟ್ ಇನ್ನೊಂದು ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾ ಇಲ್ಲ ಅಂತ ತಂದಿದ್ದೆ ನನ್ನ ಗಮನಕ್ಕೆ. ಅವರು ಕೂಡ ಸೀರಿಯಸ್ ಆಗಿ ವಾರ್ ಮಾಡಿದ್ದಾರೆ, ಅಧಿಕಾರಿಗಳಿಗೂ ಕೂಡ ಹೇಳಿದ್ದಾರೆ. ಅಧಿಕಾರಿಗಳು ಮಹೇಶ್ವರ್ ರಾವ್ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡು ಈಗೇನು ಕಾಂಟ್ರಾಕ್ಟ್ ಕೊಟ್ಟಿದ್ದಲ್ಲ ಅವ್ನು ಮಾಡಲಿ ಅಂತ ನೋಟಿಸ್ ಕೊಡಲಿ. ಅಕಸ್ಮಾತ್ ಅವ್ನು ಮಾಡಲಿಲ್ವಾ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗಾದ್ರೆ ಕೊಟ್ಟರೆ ಸಾವಿರಾರು ಅಪಾರ್ಟ್ಮೆಂಟ್ಸ್ ಇದೆ, ಅವ್ರಿಗೆಲ್ಲ ಭಾಳ ಅನನುಕೂಲ ಆಗ್ತಾ ಇದೆ. ಶಾಲಾ ಮಕ್ಕಳು ಹೋಗ್ಬೇಕು, ಅದರಿಂದ ತೊಂದರೆ ಆಗ್ತಿದೆ ಅಂತೇಳಿ ಆಫೀಸರ್ಸ್ಗೆ ಗಮನ ತರ್ತಾ. ಈಗ ದುಡ್ಡು ಬಿಡುಗಡೆ ಆಗಿದೆ, ಎಲ್ಲನೂ ಆಗಿದೆ, 25 ಕೋಟಿ ಒಟ್ಟು ಟೋಟಲ್ 50 ಕೋಟಿ ಕೆಲಸ. ಅದು ಹಣ ಬಿಡುಗಡೆ ಆಗಿದೆ, ಎಲ್ಲ ಆಗಿದೆ. ಯಾರೋ ಸರ್ಕಾರದ ಏನು ತಪ್ಪಿದೆ ಇದರಲ್ಲಿ ಅಲ್ವಾ? ನಮ್ದೇನು ತಪ್ಪಿದೆ? ಕಾಂಟ್ರಾಕ್ಟ್ರು ಮಾಡೋ ತಪ್ಪಿಗೆ ನಾವೆಲ್ಲ ಯಾಕೆ ಹೊಣೆಗಾರಿಕೆ ಹಾಕ್ಬೇಕು? ಅದಕ್ಕೆ ಅವ್ನು ಯಾವನೋ ಇದಾಯ್ತಲ್ಲ ಕಿತ್ ಬಿಸಾಕಿ ಇನ್ನೊಬ್ಬನಿಗೆ ಯಾವನಾಗಾರ ಕೊಡಿ. ನೀವು ಯಾಕೆ ಅಧಿಕಾರಿಗಳು ಹಿಂದೇಟ್ ಆಗ್ತಾ ಇದ್ದೀರಿ? ಸರ್ಕಾರಕ್ಕೆ ಅವಮಾನ ಆಯ್ತಿದೆ, ಶಾಸಕರಿಗೆ ಅವಮಾನ ಆಯ್ತಿದೆ, ನೀವೇನು ಮಾತಾಡ್ತೀರಿ? ಏನು ಆಫೀಸರ್ಸ್ ಏನು ಕತ್ತಕಾಯ್ತಾವ್ರ? ಇಷ್ಟೆಲ್ಲ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾವ್ರೆ, ಸರ್ಕಾರಕ್ಕೆ ಮನವಿ ಮಾಡ್ತಾವ್ರೆ, ವಾಟ್ಸಪ್ ಗ್ರೂಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೀನಾಯ ಮಾಡ್ತಿದ್ದಾರೆ. ಇಷ್ಟೆಲ್ಲ ಮಾಡಿದ್ರೆ ಯಾಕೆ ಸುಮ್ಮನೆ ಇದ್ದೀರಿ ಅಂತ ನನ್ನ ಕ್ವಶನ್. ಮಾಡಿದ್ರೆ 1ನೇ ತಾರೀಕು ಧರಣಿ. ಉಪಮುಖ್ಯಮಂತ್ರಿ ಗಮನ ತರ್ತೀರಾ ಸರ್? ಈಗ ತರ್ತೀನಿ, ಅವ್ರಿಗೂ ಲೆಟರ್ ಬರ್ತಿದ್ದೀನಿ. ಈಗ ಉಪಮುಖ್ಯಮಂತ್ರಿ ಬರ್ದಿದ್ದೀವಿ, ಎಲ್ಲ ಕಮಿಷನರ್ ಬರ್ದಿದ್ದೀವಿ, ಎಲ್ಲರಿಗೂ ಬರ್ತಿದ್ದೀವಿ. ಫೈನಲಿ ಸರ್, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆ. ಸಾಮಾನ್ಯವಾಗಿ ಸೋಮಶೇಖರ್ ಅವರು ಡಿ.ಸಿ.ಎಂ ಪರವಾಗಿ ಮಾತಾಡುವಂಥವ್ರು, ಯಾಕಂದರೆ ಅವ್ರ ಕಾರ್ಯ ಉತ್ತಮವಾಗಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಅಧಿಕಾರ ಹಂಚಿಕೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳ ಅಧಿಕಾರ ಸಿಗಬೇಕು ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ ಸರ್? ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವರು ಉಪಮುಖ್ಯಮಂತ್ರಿಗಳು ಹಣೆಯಲ್ಲಿ ಬರ್ದಿದೆ, ಅದೇನು ಆಗ್ತದೆ ಅದು ಬೇರೆ. ಸರ್ಕಾರ ಕೇಳಿದ ತಕ್ಷಣ 50 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರದೇನು ತಪ್ಪಿಲ್ಲ ಇದರಲ್ಲಿ. ಆಫೀಸರ್ಸ್ ಸ್ಪಂದಿಸಬೇಕಲ್ಲ. ಡೆವಲಪ್ಮೆಂಟ್ಗೆ ಹಣ ಬಿಡುಗಡೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕೆಲಸವನ್ನು ಮಾಡಿದವರು ಕಾಂಟ್ರಾಕ್ಟ್ ಕಿತ್ತಿ ಅಷ್ಟೇನೆ. ಸರ್, ಕಾಂಗ್ರೆಸ್ ಪಕ್ಷದ್ದು ಆಂತರಿಕ ಅವರು ಸಂಬಂಧಪಟ್ಟದ್ದು, ಮುಖ್ಯಮಂತ್ರಿಗಳದ್ದು ಉಪಮುಖ್ಯಮಂತ್ರಿ, ನನಗೇನು ಅದಕ್ಕೆ ಸಂಬಂಧ ಇಲ್ಲ. ಉಪಮುಖ್ಯಮಂತ್ರಿಗಳ ಮೇಲೆ ನಾನು ಅಪಾದನೆ ಮಾಡ್ತಾ ಇಲ್ಲ. ಬಟ್ ಒಳ್ಳೆ ಕೆಲಸ, ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ. ಯಾವನೋ ಕಾಂಟ್ರಾಕ್ಟಿಂದ ಕೆಟ್ಟ ಹೆಸರು ಬರ್ತಿದೆಯಲ್ಲ ಅಂತ ಒಂದೇ ಅಷ್ಟೇ. ಇದಿಷ್ಟು ಎಸ್.ಟಿ. ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.